30 ವರ್ಷದಲ್ಲೂ ಪ್ರತಿ ಸಭೆಗಳಲ್ಲೂ ಹೇಳ್ತಕ್ಕಂಥದ್ದು ನೋಡಿದ್ದೀರಿ. ನೀವು ದಯವಿಟ್ಟು ನಿಮ್ಮ ಸ್ನೇಹಿತರುಗಳು ಯಾರೇ ಇದ್ದರೂ ಪಕ್ಷಕ್ಕೆ ಇವತ್ತು ಈ ರಾಜ್ಯದ ಭವಿಷ್ಯಕ್ಕೆ, ಇದು ಕುಮಾರಣ್ಣನ ಭವಿಷ್ಯ ಅಲ್ಲ, ಕುಮಾರಣ್ಣನ ಭವಿಷ್ಯ ಮುಗಿದೋಗಿದೆ. ರಾಜ್ಯಕ್ಕೆ ಒಂದು ಭವಿಷ್ಯ ನಿರ್ಮಾಣ ಮಾಡಲಿಕ್ಕೆ ನಿಮ್ಮಗಳ ಒಂದು ದುಡಿಮೆ, ನಮ್ಮ ಯುವಕರಿಗೂ ಹೇಳ್ತಕ್ಕಂಥದ್ದು, ನನ್ನ ತಂಗಿಯರಿಗೂ ಹೇಳ್ತಕ್ಕಂಥದ್ದು, ನಿಮ್ಮಗಳ ದುಡಿಮೆ ಇವತ್ತು ಈ ರಾಜ್ಯದಲ್ಲಿ ಜನ ನೋಡ್ತಾ ಇದ್ದಾರೆ. ಇಲ್ಲಪ್ಪ, ನಮಗೆ ಬೇರೆ ಪಕ್ಷಗಳಿಗಿಂತ ಈ ಬಾರಿ ಜನತಾದಳವನ್ನು ಬೆಂಬಲಿಸಬೇಕು ಅಂತಕ್ಕಂಥದ್ದು ವಾತಾವರಣ ಇದೆ. ನಾನು ನೋಡ್ತಾ ಇದ್ದೀನಿ ಹಳ್ಳಿಗಳ ಕಡೆ ಹೋದಾಗ. ಆ ವಾತಾವರಣ ಯಾವಾಗ ನಮಗೆ ಓಟಾಗಿ ಪರಿವರ್ತನೆ ಆಗ್ತದೆ? ನಿಮ್ಮ ದುಡಿಮೆಯಿಂದ. ಈಗ ಮೊನ್ನೆ ನೀವು ಬೆಂಗಳೂರಿನಲ್ಲಿ ಸಭೆ ಮಾಡಿದ್ರಲ್ಲ, ನಾವೇನು ಬರಲಿಲ್ಲ, ನೀವುಗಳೇ ಕಾರ್ಯಕರ್ತರ ಸಭೆಗಳು ಮಾಡಿದ್ರಿ. 28 ವಿಧಾನಸಭಾ ಕ್ಷೇತ್ರದಲ್ಲಿ ನೀವುಗಳೇ ಜವಾಬ್ದಾರಿ ತಗೊಂಡ್ರಿ. ಬಹುಶಃ ನಾನು ರಾಜಕಾರಣಕ್ಕೆ ಬಂದ ದಿನದಿಂದ ಬೆಂಗಳೂರಿನಲ್ಲಿ ಹಲವಾರು ಸಭೆಗಳನ್ನು ಬೆಂಗಳೂರಿಗೆ ಸೀಮಿತವಾಗಿ ನಡೆದಿರ್ತಕ್ಕಂಥದ್ದು ನೋಡಿದ್ದೀನಿ. ಈ ಬೆಂಗಳೂರಿನ ಕಾರ್ಯಕ್ರಮ ಬಹುಶಃ ಅದು ಒಂದು ಹೊಸ ದಾಖಲೆ ನಿರ್ಮಾಣ ಮಾಡಿದ್ರಿ ಅವತ್ತಿನ ಸಭೆನ. ಅದರಿಂದ ನಿಮಗೆ ಶಕ್ತಿ ಇದೆ. ಆ ಶಕ್ತಿಯನ್ನು ಈ ರಾಜ್ಯದಲ್ಲಿ ಒಂದು ಉತ್ತಮವಾದ ಅಂಬೇಡ್ಕರ್ ಅವರು ಪ್ರತಿಪಾದನೆ ಮಾಡಿದಂಥ ಅವತ್ತಿನ ಅವರ ಕನಸೇನಿದೆ ಅದು ನಿಜಕ್ಕೂ 100ಕ್ಕೆ 100% ಇಂಪ್ಲಿಮೆಂಟ್ ಆಗಲಿಕ್ಕೆ ನಿಮ್ಮ ದುಡಿಮೆ ಮಾಡಿದ್ರೆ ಇಡೀ ರಾಜ್ಯದಲ್ಲಿ ನಾನು ಹೇಳ್ತೀನಿ, ಇವತ್ತು ನೀವು ಮಾಡೋದ್ರಿಂದ ನಿಜವಾದ ಅಂಬೇಡ್ಕರ್ ಅವರಿಗೆ ಗೌರವ ಸಲ್ಲಿಸ್ತಾ ಇದ್ದೀನಿ. ಇವತ್ತು ನಾನು ಅಂಬೇಡ್ಕರ್ ಅವ್ರ ಬಗ್ಗೆ, ಅವರ ಚರಿತ್ರೆ, ಅವರ ಉದಾಹರಣೆಗಳು, ಅವರು ಯಾವ ರೀತಿ ಅವರ ನೋವು ಪಟ್ಟಿದ್ದಾರೆ, ಯಾವ ರೀತಿ ಅವರು ಗಾಂಧೀಜಿಯವರ ಜೊತೆಲಿ ಹಲವು ಬಾರಿ ಭಿನ್ನಾಭಿಪ್ರಾಯಗಳಿತ್ತು, ನೆಹರು ಜೊತೆ ಏನು ಭಿನ್ನಾಭಿಪ್ರಾಯ ಇತ್ತು, ಇವೆಲ್ಲ ಬೇರೆ ಚರ್ಚೆ ಮಾಡೋಕ್ಕೆ ಹೋಗಲ್ಲ. ಇವತ್ತು ಪತ್ರಿಕೆಗಳು ತೆಗೆದ್ರೆ ಪುಟಗಟ್ಟಲೆ ಅದೆಲ್ಲ ವಿಷಯಗಳಿದೆ, ಎಲ್ಲ ಪತ್ರಿಕೆಯಲ್ಲೂ ಇದೆ, ಬರೆದಿದ್ದಾರೆ ರೈಟರ್ಗಳು. ಅದನ್ನೆಲ್ಲ ನಾನು ಇಲ್ಲಿ ರಿಪೀಟ್ ಮಾಡೋಕ್ಕೆ ಹೋಗೋದಿಲ್ಲ. ಅದರ ಒಂದು ನಿಮ್ಮಲ್ಲಿ ಹೇಳೋದು, ಅಂಬೇಡ್ಕರ್ ಅವರು ನಿಜವಾದ ಗೌರವ ತರಬೇಕು ಅಂದರೆ ಇವತ್ತು ಈ ರಾಜ್ಯ ಪ್ರಥಮ, ನಾನು ರಾಷ್ಟ್ರದ ಆಮೇಲೆ ಮಾತಾಡೋಣ, ತೊಂದರೆ ಇಲ್ಲ. ಆದರೆ ರಾಜ್ಯದಲ್ಲಿ ಇವತ್ತು ನಮ್ಮ ಮುಂದೆ ಇರತಕ್ಕಂಥ ಅಗ್ನಿ ಪರೀಕ್ಷೆ ಹೋರಾಟ, ಆ ಹೋರಾಟದಲ್ಲಿ ಜನ ನಿಮ್ಮ ಕೈ ಹಿಡಿತಾರೆ. ನಮ್ಮ ಹೆಣ್ಮಕ್ಳಿಗೂ ಹೇಳ್ತಕ್ಕಂಥದ್ದು, ಕೆಲವು ಕ್ಷೇತ್ರಗಳಲ್ಲಿ ಪ್ರಾಮಾಣಿಕವಾಗಿ ನೀವು ದುಡಿಮೆ ಮಾಡತಕ್ಕಂಥದ್ದು ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳಿ, ಅನುಕೂಲ ಆಗ್ತದೆ. ಲೀಡರ್ಗಳ ಹಿಂದೆ ಸುತ್ತೋದು ಪತ್ತೋದು ಬೇರೆ ವಿಷಯ. ನಿಮ್ಗೆ ಏನಾದರೂ ಸಮಸ್ಯೆಗಳಿದ್ದರೆ ನೇರವಾಗಿ ತಿಪ್ಪೇಸ್ವಾಮಿ ಅವರು ಇರ್ತಾರೆ ಪಕ್ಷದ ಕಚೇರಿಯಲ್ಲಿ, ಇಲ್ಲ ನಾನು ಹಲವಾರು ಬಾರಿ ಬರ್ತೀನಿ. 20ನೇ ತಾರೀಕು ಮೇಲೆ ವಾರದಲ್ಲಿ 1 ದಿವಸ 2 ದಿವಸ ನಾನು ಕರ್ನಾಟಕದಲ್ಲೇ ಇರ್ತೀನಿ. ಅಂದರೆ ಕರ್ನಾಟಕದಲ್ಲಿ ಇರೋದು ನಮ್ಮ ಮಾಧ್ಯಮ ಸ್ನೇಹಿತರಿಗೆ ಮನವಿ ಮಾಡೋದು, ಪಕ್ಷ ಸಂಘಟನೆ ಬಗ್ಗೆ ನನ್ನ ಪಾರ್ಟಿ ಅಧ್ಯಕ್ಷ, ಇಲ್ಲಿ ಚುನಾವಣಾ ವರ್ಷ ಪ್ರಾರಂಭ ಆಗ್ತದೆ. ನಾನು ಡೆಲ್ಲಿಯಲ್ಲಿ ಕೂತ್ಕೊಂಡು ಇಡೀ ದೇಶ ನೋಡೋಕೆ ಹೋಗಿ, ಕರ್ನಾಟಕ ಮೊದಲು ನಮ್ಮ ಕರ್ಮಭೂಮಿ, ಇದನ್ನು ಸರಿಪಡಿಸಬೇಕು ಅನ್ನೋ ದೃಷ್ಟಿಯಿಂದ ಬರ್ತಿದ್ದೀನಿ. ಮುಖ್ಯಮಂತ್ರಿ ಈಗಾಗಲೇ 2 ಬಾರಿ ಆಗೋಗಿದ್ದೀನಿ, 3ನೇ ಬಾರಿ ಆಗಬೇಕು ಅಂದ್ರೆ ಅದೇನು ನನ್ನ ಕೈಲಿಲ್ಲ, ರಾಜ್ಯದ ಜನ ಭಗವಂತ. ಆದರೆ ನನ್ನ ಕರ್ತವ್ಯ ನಾನು ಮಾಡಬೇಕಲ್ಲ, ಇದೆಯಲ್ಲ. ಕೃಷ್ಣ ಅರ್ಜುನನ್ಗೆ ಹೇಳ್ತಾನೆ, ನಿನ್ನ ಕೆಲಸ ನೀನು ಮಾಡು, ಫಲಾಫಲ ಇರೋ ತನಕ ನಿನ್ನ ಕರ್ಮ ದೇವರಿಗೆ ಬಿಡು ಅಂತ ಹೇಳಿ. ಆ ರೀತಿ ಇಲ್ಲಿ ಇವತ್ತು ಈ ರಾಜ್ಯಕ್ಕೆ ಆಕಸ್ಮಿಕವಾಗಿ ರಾಜಕಾರಣಕ್ಕೆ ಬಂದಿದ್ದೇವೆ. JDS ಪಕ್ಷ, ನಾನು ಮನಸ್ಸಿನಿಂದ ಹೇಳ್ತಾ ಇದ್ದೀನಿ, ಇವತ್ತು ಈ ರಾಜ್ಯಕ್ಕೆ ಏನಾದರೂ ಒಳ್ಳೇದಾಗಬೇಕು ಅಂದರೆ ಅದು ಬರೀ ಹಳ್ಳಿಗಲ್ಲ, ಈವನ್ ಬೆಂಗಳೂರು ನಗರಕ್ಕೂ ಒಳ್ಳೇದಾಗಬೇಕು ಅಂದರೆ JDS ಅನಿವಾರ್ಯ ಈ ದೇಶಕ್ಕೆ, ಈ ರಾಜ್ಯ ಕರ್ನಾಟಕದಲ್ಲಿ. ಆ ನಿಟ್ಟಿನಲ್ಲಿ ನಿಮ್ಮ ಕೆಲಸ ಇರಲಿ. ಭಾಳ ಜನ ಸೇರಿದ್ದೀರಿ ಇವತ್ತು. ಬಹುಶಃ ಅಂಬೇಡ್ಕರ್ ಜಯಂತಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಸಂಖ್ಯೆಯಲ್ಲಿ ನಡೀತಾ ಇರತಕ್ಕಂಥದ್ದು ಇದೇ ಮೊದಲನೇ ಬಾರಿ ನಡೆಸ್ತಾ ಇದ್ದೀರಿ.